ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕದಾಗಿದ್ರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಗೊತ್ತಿರೋಂಗೆ ನಾಳೆ ಮಧ್ಯಾಹ್ನ ಸರಿಯಾಗಿ 3:30 ನಮ್ಮ RCB ವರ್ಸಸ್ ಪಂಜಾಬ್ ಮ್ಯಾಚ್ ನಡೆಯಲಿದೆ. ಮೊನ್ನೆ ಒಂದು ಶುಕ್ರವಾರದ ಮ್ಯಾಚಲ್ಲಿ ಸೋತ್ಬಿಟ್ಟಿದ್ದೀವಿ ಪಂಜಾಬ್ ವಿರುದ್ಧ, ಅದೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದೇ ಒಂದು ಪಂಜಾಬ್ ವಿರುದ್ಧವಾಗಿ ನಾಳೆ ಮ್ಯಾಚ್ ಬಂದು ಚಂಡೀಗಢಲ್ಲಿರೋದು ಅಂದ್ಕೊಳ್ಳಿ. ಹೋಮ್ ಗ್ರೌಂಡ್ ಮ್ಯಾಚ್ ಅಂತೂ ಸೋತಿದ್ದೀವಿ. ಇವಾಗ ಚಂಡೀಗಢಲ್ಲಿರ್ತಕ್ಕಂಥ ಮ್ಯಾಚ್ ಏನಿದ್ರು ಕೂಡ ರಿವೆಂಜ್ ಟೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅನ್ನೋದಾದರೆ, ಹೋಮ್ ಗ್ರೌಂಡಲ್ಲಿ ಸೋತಿರ್ತಕ್ಕಂಥ ನಮಗೆ ಅಲ್ಲಿ ಹೋಗ್ಬಿಟ್ಟು ನಾವು ಕೂಡ ಅವ್ರಿಗೆ ಅವರ ಒಂದು ಗ್ರೌಂಡಲ್ಲಿ ಹೊಡೆದ್ಬಿಟ್ಟು ತೋರಿಸುವ, ಅಟ್ಟಾಡಿಸ್ಕೊಂಡು ಹೊಡೆದ್ಬಿಟ್ಟು ತೋರಿಸುವ ನಾಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮವರು ಎಲ್ರಿಗೂ ಗೊತ್ತಿರೋಂಗೆ ಹೋಮ್ ಗ್ರೌಂಡಲ್ಲಿ ಮಾತ್ರ ಸರಿಯಾಗಿ ಸೋಲ್ತಾ ಇದ್ದಾರೆ. 3 ಮ್ಯಾಚನ್ನು ಹೋಮ್ ಗ್ರೌಂಡಲ್ಲಿ ಸೋತಿದ್ದಾರೆ. ಅದನ್ನು ಬಿಟ್ಟರೆ ಮಿಕ್ಕಿದ ಎಲ್ಲ ಹೊರಗಡೆ ಆಡಿರ್ತಕ್ಕಂಥ ಮ್ಯಾಚ್ಗಳಲ್ಲಿ ಅವರ ಒಂದು ಗ್ರೌಂಡಲ್ಲಿ ಹೊಡೆದ್ಬಿಟ್ಟು ಗೆದ್ದಿದ್ದಾರೆ. ಸೋತಿರೋ ಹಿಸ್ಟ್ರಿನೇ ಇಲ್ಲ. ಸೊ ಹಾಗಾಗಿ ನಾಳಿನ ಒಂದು ಮ್ಯಾಚ್ಗೂ ಕೂಡ ಅವರ ಒಂದು ಗ್ರೌಂಡಲ್ಲಿ ಹೊಡೆದ್ಬಿಟ್ಟು ಗೆಲ್ಲುವ ಪಕ್ಕ 100% ಒಂದು ಅದ್ಭುತವಾದಂಥ ಮ್ಯಾಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದರೆ ನಮ್ಮ ಬಾಯ್ಸ್ ಎಲ್ಲರೂ ಕೂಡ ನಿನ್ನೆ ಒಂದು ಸೋಲಿಗೆ ರಿವೆಂಜ್ ತೊಗೊಳೋದಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿರುತ್ತೆ. ಒಟ್ಟಾರೆಯಾಗಿ ಒಂದು ನಾಳೆ ಸಕ್ಕದಾಗಿರ್ತಕ್ಕಂಥ ಒಂದು ರಿವೆಂಜ್ ಪಂದ್ಯ ಅಂತಲೇ ಹೇಳ್ಬೋದು. ಇತ್ತ ಪಂಜಾಬ್ ಅವರು ಕೂಡ ಸರಿಯಾಗಿ ರೆಡಿಯಾಗಿರ್ತಾರೆ. ಏನಕ್ಕಂದರೆ ಅವ್ರಿಗೆ 100% ಗೊತ್ತು, ಅಲ್ಲಿ ಹೋಮ್ ಗ್ರೌಂಡಲ್ಲಿ ನಾವು ಹೊಡೆದಿದ್ದೀವಿ, ಇಲ್ಲಿ ಬಂದು 100% ನಮಗೆ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅವರು ಕೂಡ ರೆಡಿಯಾಗಿರ್ತಾರೆ ಅಂದ್ಕೊಳ್ಳಿ. ಸೊ ಒಂದು ಅದ್ಭುತವಾದಂಥ ಪಂದ್ಯ ಆಗಲಿದೆ ಒಟ್ಟಾರೆಯಾಗಿ. ಇನ್ನು ಟೀಮ್ ಬಗ್ಗೆ ಹೇಳೋದಾದರೆ ಎಲ್ರಿಗೂ ಗೊತ್ತಿರೋಂಗೆ ಎರಡು ಕೂಡ ಟಫೆಸ್ಟ್ ಟೀಮ್ ಆಗಿದೆ. ಸಕ್ಕದಾಗಿರ್ತಕ್ಕಂಥ ಬ್ಯಾಟಿಂಗ್ ಆಗಿರ್ಬೋದು, ಬಾಲಿಂಗ್ ಆಗಿರ್ಬೋದು ಇರ್ತಕ್ಕಂಥ ಟೀಮ್ಗಳಾಗಿದೆ. ಪಂಜಾಬ್ ಟೀಮ್ ನೋಡೋದಾದರೆ ಅವರಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ನು ಇಬ್ಬರು ಯಂಗ್ಸ್ಟರ್ಗಳಿದ್ದಾರೆ, ಅವ್ರಿಗೆ ಭಯ ಅನ್ನೋದೇ ಇಲ್ಲ. ಪ್ರಭ್ ಸಿಮ್ರನ್ ಆಗಿರ್ಬೋದು, ಪ್ರಿಯಾಂಶ್ ಆರ್ಯ ಆಗಿರ್ಬೋದು, ಹಿಗ್ಗ ಮುಗ್ಗ ಎಲ್ಲ ಬಾಲರ್ಗಳಿಗೂ ಅಟ್ಟಾಡಿಸ್ಕೊಂಡು ಹಿಡಿತಾರೆ ಇಬ್ಬರು ಸೇರಿಕೊಂಡು. ಯಾಕಂದರೆ ಯಂಗ್ಸ್ಟರ್ಗಳಿದ್ದಾರೆ, ಬಿಸಿ ರಕ್ತ ಕುದೀತಾ ಇರುತ್ತೆ, ಹಾಗಾಗಿ ಅದ್ಭುತವಾಗಿ ಆಡ್ತಾ ಇದ್ದಾರೆ ಅವರಿಬ್ಬರು. ಅದಾದ ನಂತರ ಅವ್ರ ಹತ್ರ ಶ್ರೇಯಸ್ ಶರ್ಮಾ ಅವರು ಇದ್ದಾರೆ. ಅದನ್ನ ಬಿಟ್ಟರೆ ನೆಹಲ್ ವಧೇರಾ ಇದ್ದಾರೆ. ವಧೇರಾ ಅಂತೂ ನಿಮಗೆ ಗೊತ್ತು, ಮೊನ್ನೆ ಒಂದು ಮ್ಯಾಚಲ್ಲಿ ಏನು ಬ್ಲಾಸ್ಟಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ. ಅದರ ಶಶಾಂಕ್ ಸಿಂಗ್ ಅವರಿದ್ದಾರೆ, ಮಾರ್ಕಸ್ ಟೋನಿಸ್ ಅವರಿದ್ದಾರೆ. ಸೊ ಒಂಥರ ಅದ್ಭುತವಾದಂಥ ಬ್ಯಾಟಿಂಗ್ ಲೈನಪ್ ಇದೆ ಅವ್ರದ್ದು. ಯಾವುದೇ ಕಾರಣಕ್ಕೂ ಅದನ್ನ ನಾವು ಡಿಗ್ರೇಡ್ ಮಾಡೋಕ್ಕಾಗಲ್ಲ, ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ. ಆ ಥರದೊಂದು ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಲೈನ್ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ಬೌಲಿಂಗಲ್ಲಿ ನೋಡೋದಾದರೆ ಅದ್ಭುತವಾದಂಥ ಬೌಲರ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಮೊನ್ನೆ ಒಂದು RCB ಮ್ಯಾಚ್ ನೋಡೋದರಿಗೆ ಎಲ್ರಿಗೂ ಗೊತ್ತಿರುತ್ತೆ ಯಾವ ಥರದ ಒಂದು ಸಕ್ಕದಾಗಿರ್ತಕ್ಕಂಥ ಬೌಲಿಂಗ್ ಇದೆ ಪಂಜಾಬ್ದು ಅಂತ. ಯಾಕಂದರೆ ಅಲ್ಲಿ ಬಾಟ್ಲೆಟ್ ಆಗಿರ್ಬೋದು, ನಮ್ಮ ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಯುಜ್ವೇಂದರ್ ಚಾಹಲ್ ಆಗಿರ್ಬೋದು. ಸೊ ಎಲ್ಲರೂ ಒಂದು ಸಕ್ಕದಾಗಿರ್ತಕ್ಕಂಥ ಒಂದು ಬಾಲಿಂಗ್ನೇ ಮಾಡ್ತಾಯಿದ್ದಾರೆ. ಅದ್ಭುತವಾದಂಥ ಬಾಲಿಂಗ್ ಪ್ರದರ್ಶನ ಮೊನ್ನೆ ಒಂದು ಮ್ಯಾಚಲ್ಲಾಗಿತ್ತು. ನಾಳೆ ಕೂಡ ಅವರ ಒಂದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅದ್ಭುತವಾಗಿ ಪ್ರದರ್ಶನ ನೀಡೋದ್ರಲ್ಲಿ ಡೌಟೇ ಇಲ್ಲ ಅಂದ್ಕೊಳ್ಳಿ. ಸಖತ್ತಾಗಿನೇ ಆಡಿಸ್ತಾರೆ. ಸೊ ಇದಿಷ್ಟು ಒಂದು ಪಂಜಾಬ್ ಟೀಮ್ ಆಗಿರುತ್ತೆ. ಇನ್ನು ನಮ್ಮ RCB ಟೀಮ್ ನೋಡೋದಾದರೆ ಏನೂ ಚೇಂಜಸ್ ಬೇಕಾಗಿಲ್ಲ ಅನಿಸುತ್ತೆ. ಏನು ಟೀಮು ಮೊನ್ನೆ ಆಡಿದ್ರು ಅದನ್ನೇ ಆಡಿದ್ರು ಸಾಕು ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಮೈನರ್ ಚೇಂಜಸ್ ಇದೆ. ಏನಪ್ಪ ಅಂತ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಓಪನಿಂಗಲ್ಲಿ ನೋಡೋದಾದರೆ ನಮ್ಮ ಕಿಂಗ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಅವರು ಅದ್ಭುತವಾಗಿಯೇ ಆಡ್ತಾ ಇದ್ದಾರೆ. ಅದಾದ ನಂತರ ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಲಿಯಾಮ್ ಲಿವಿಂಗ್ಸ್ಟನ್ ಆಗಿರ್ಬೋದು, ಮತ್ತು ಅದಾದ ನಂತರ ನಮ್ಮ ಹೆಮ್ಮೆಯ ಕ್ಯಾಪ್ಟನ್ ರಜತ್ ಪಟೇದಾರ್ ಆಗಿರ್ಬೋದು. ಸೊ ಎಲ್ಲರೂ ಒಂದು ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಆಪತ್ ಬಾಂಧವ ಟಿಮ್ ಡೇವಿಡ್ ಅವರಿದ್ದಾರೆ. ಅವರಂತೂ ಯಾವ ಒಂದು ಮ್ಯಾಚಲ್ಲೂ ಫೇಲ್ ಆಗಿಲ್ಲ ಗುರು. ಆ ಮನುಷ್ಯನಿಗೆ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಕಮ್ಮಿನೇ ಅನಿಸುತ್ತೆ. ಯಾಕಂದರೆ ನಮ್ಮ RCB ಧೋನಿನ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇರೋದೇ ಅದೇ ಮನುಷ್ಯ ಅಂತ ಹೇಳ್ಬೋದು. ಆ ಥರದ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಸೊ ಬ್ಯಾಟಿಂಗ್ ಲೈನಪ್ಪಲ್ಲಿ ನನ್ನ ಪ್ರಕಾರ ಸ್ವಲ್ಪ ಚೇಂಜಸ್ ಏನು ಮಾಡ್ಕೋಬೇಕಂದ್ರೆ, ದೇವದತ್ ಪಡಿಕ್ಕಲ್ ಅಥವಾ ಲಿಯಾಮ್ ಲಿವಿಂಗ್ಸ್ಟನ್ ಬದಲಿಗೆ ಬೇರೆ ಯಾರಿಗಾದರೂ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಬೇತೆಲ್ಲವ್ರು ಕೊಡ್ಬೋದು, ಅಥವಾ ಇಲ್ಲ ಅಂತಂದರೆ ಸ್ವಸ್ತಿಕ್ ಚಿಕಾರಕ್ಕೆ ಕೊಡ್ಬೋದು. ಮನೋಜ್ ಬಂಡಾಜಿ ಅವರು ದುರದೃಷ್ಟವಶಾತ್ ಏನೋ ಔಟ್ ಆಗಿಬಿಟ್ರು. ಸೊ ಅವ್ರಿಗೂ ಕೂಡ ಚಾನ್ಸ್ ಕೊಟ್ಟು ನೋಡ್ಬೋದಾಗಿರುತ್ತೆ. ಸೊ ಈ ಥರದೊಂದು ಟ್ರೈ ಮಾಡಿದರೆ ಅದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಏನು ಟೀಮ್ ಇತ್ತು ಅದನ್ನೇ ಆಡಿದರೂ ಕೂಡ ಓಕೆ. ಇತ್ತ ಬಾಲಿಂಗಲ್ಲಿ ನೋಡೋದಾದರೆ ಅಲ್ಲಂತೂ ಏನೂ ಚೇಂಜಸ್ ಬೇಕಾಗಿಲ್ಲ. ನಮ್ಮ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಅಥವಾ ಸುಯೇಶ್ ಶರ್ಮಾ ಆಗಿರ್ಬೋದು, ಹೇಸಲ್ವುಡ್ ಆಗಿರ್ಬೋದು, ಯಶ್ ದಯಾಳ್ ಆಗಿರ್ಬೋದು, ಎಲ್ಲರೂ ಒಂದು ಅದ್ಭುತವಾದಂಥ ಪ್ರದರ್ಶನ ನೀಡ್ತಾ ಇದ್ದಾರೆ. ನಮ್ಮ ಕೃಣಾಲ್ ಪಾಂಡ್ಯನ ಹೊರತುಪಡಿಸಿ ಕೃಣಾಲ್ ಪಾಂಡ್ಯ ಅವರ ಜಾಗಕ್ಕೆ ಬೇರೆ ಯಾರನ್ನಾದರೂ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಯಾಕೋ ಆ ಮನುಷ್ಯ ಒಂದು ಕಳೆದ ಬಾರಿಯ ಮ್ಯಾಚ್ಗಳಿಂದ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ.
ಅವರಿಗೆ ರಿಪ್ಲೇಸ್ಮೆಂಟ್ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಯರ್ ಹಾಕಿದರೂ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾಳಿನ ಒಂದು ಪಂದ್ಯದಲ್ಲಿ ಆಡೋದಕ್ಕೆ ನಮ್ಮ RCB ಟೀಮ್ ಫುಲ್ ಸಜ್ಜಾಗಿ ನಿಂತ್ಕೊಂಡಿದೆ, ರಿವೆಂಜ್ ತೊಗೊಳೋದಕ್ಕೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದು. ನೋಡುವ ಯಾವ ಥರ ಒಂದು ಪಂದ್ಯ ಆಗುತ್ತೆ ಅಂತ. ಬಟ್ ನಮ್ಮ ಕೊಹ್ಲಿ ಮತ್ತು ಸಾಲ್ಟ್ ಆಟ ನೋಡೋದೇ ತುಂಬ ದಿವಸ ಆಗಿದೆ ಅನ್ನಿಸ್ತಾ ಇದೆ. ನಾಳೆ ಒಂದು ಬ್ಲಾಸ್ಟಿಂಗ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಅದೇ ರೀತಿ ಮಿಕ್ಕಿದ ಬೌಲರ್ಸ್ಗಳು ಕೂಡ ಅದ್ಭುತವಾದಂಥ ಬಾಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾದು ನೋಡುವ ನಾಳೆ ಮ್ಯಾಚ್ ಯಾವ ಥರ ಆಗುತ್ತೆ ಅಂತ. ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ನಾಳೆ ಒಂದು ಮ್ಯಾಚಿನ ಬಗ್ಗೆ ಏನಿದೆ ಅಂತ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB, ವಂದೇ ಮಾತರಂ.